ಸಂಗೀತ ಪ್ರಿಯರಿಗೆ ಇಷ್ಟು ಪ್ರೀತಿ ತೋರಿಸಿದ ಇಡೀ ಕರ್ನಾಟಕ ಜನತೆಗೂ ಮತ್ತು ಸಂಗೀತ ಪ್ರಿಯರಿಗೂ ನನಗೆ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಈ ಹಾಡು ನಾವು ಕ್ಯಾಶುವಲಾಗಿ ಮಾಡಿದ್ವಿ. ಈ ಒಂದೇ ಮಾತಲ್ಲಿ ಹೇಳೋದಾದರೆ ಹಾಡು ಲೈನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಡೈರೆಕ್ಟ್ರು. ಆ ಲೈನ್ ಕೊಟ್ಟಿದ್ದೆ ಸ್ಟಾರ್ಟು. ಕಂಪೋಸಿಂಗಲ್ಲೇ ಒಂದು ಲೈನ್ ಶುರು ಆಯಿತು ಹುಟ್ಟು ನಮಗೆ. ಅಲ್ಲಿಂದ ನಾವು ಕಂಪೋಸ್ ಶುರು ಮಾಡಿದ್ವಿ. ಆ್ಯಡ್ ಆಯಿತು, ಹಂಗೆ ಆ್ಯಡ್ ಆಯಿತು. ನೆನೆಸ್ಕೊಂಡಾಗ ಇದನ್ನು ಯಾರು ಬರೆದ ಚೆನ್ನಾಗಿರುತ್ತೆ, ಕವಿರಾಜ್ ಅವ್ರು ಬರೆದ ಚೆನ್ನಾಗಿರುತ್ತೆ ಅಂತ ಇಮಿಡಿಯೇಟ್ ಕವಿರಾಜ್ ಅವ್ರು ಕರೆದು ಕಂಪೋಸಿಂಗಲ್ಲೇ ಅದು ಹಾಡು ಶುರುವಾಗೋಯ್ತು. ಇಲ್ಲಿ ನನಗೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎವ್ರಿ ಡೇ ಕಾಲ್ಸ್ ಬರ್ತಾಯಿತ್ತು. ಒಂದು ಕಡೆ ಖುಷಿ, ಭಾಷೆ ಗೊತ್ತಿಲ್ಲದೆ ಇರೋರು ಕೂಡ ಈ ಹಾಡನ್ನ ಈಸಿಯಾಗಿ ಆಡ್ತಾಯಿದ್ರು. ಎಷ್ಟೋ ಒಂದು ಇನ್ಸಿಡೆಂಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಹೊಸಕೋಟೆಯಿಂದ ಫೋನ್ ಮಾಡಿದ್ದ ನನಗೆ. ಸರ್, ನಾನು ಬೆಳಗ್ಗೆಯಿಂದ ಸಾಯಂಕಾಲದವ್ರು ಈ ಹಾಡೇ ಕೇಳ್ತಾ ಇರ್ತೀನಿ ಸರ್, ನನಗೆ ಈ ಹಾಡು ಅಂತ. ನಿಮ್ಮನ್ನು ನೋಡ್ಬೇಕು ಸರ್, ನಾನು ಬರಬೇಕು ಅಂತ. ನಾನು ಕೇಳಿದೆ, ಸರ್ ನನಗೆ 2 ಕಾಲಿಲ್ಲ ಸರ್, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಸರ್, ನನ್ನ ಕಾರ್ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ. ಬೇಡಪ್ಪ, ನಾನೇ ಬರ್ತೀನಿ ಅಲ್ಲಿಗೆ. ಅಂದರೆ ತುಂಬ ಜನರು ಮ್ಯೂಸಿಕ್ ಲವರ್ಸು ಅವರ ಇನ್ನೊಬ್ರು ಹೇಳಿದ್ರು, ನಾವು ಸಾಯಕ್ಕೆ ಹೋಗ್ತಾ ಇದ್ವಿ, ಬದುಕ್ತಾ ಇದ್ದೀನಿ ಸರ್. ಈ ಥರ ಎಲ್ಲ ತುಂಬ ಅವರವರ ಪ್ರಾಕ್ಟೀಸ್ ಹೇಳೋಕ್ಕೆ ಶುರು ಮಾಡಿದಾಗ ನನಗೆ ಖುಷಿ ಆಯಿತು. ಆಹಾ, ಒಳ್ಳೆಯ ಕೆಲಸ ಮಾಡಿದ್ದೀವಿ. ಆ ರೀತಿಲಿ ಒಂದು ಡೈಲಿ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ. ಡೈಲಿ ಅದೇ ಕೆಲಸ, ಅದರಲ್ಲೇ 30 ವರ್ಷ ಮ್ಯೂಸಿಕ್ ಮಾಡ್ತಾನೆ ಇದ್ವಿ. ಆದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತಲ್ಲ, ಅದು ಈ ಸಾಂಗಲ್ಲಿ ಸಿಕ್ಕಿದೆ ನನಗೆ. ಅದರ ಮೂಲ ಎಲ್ಲಿ ಶುರುವಾಯಿತು? ಡೈರೆಕ್ಟರಿಂದ ಶುರುವಾಯಿತು. ಅವ್ರು ಕೊಟ್ಟ ಆ ಲೈನಿಂದ ಶುರುವಾಗಿ ಅದು ಬೆಳೆದು ಅದು ಇಷ್ಟುದ್ದಕ್ಕೆ ಬಂದಿದೆ, ಈ ಲೆವೆಲ್ಗೆ ಬಂದಿದೆ. ಸೊ ಬಿಗ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವು ಆ ಲೈನ್ ಕೊಟ್ಟಿದ್ದಕ್ಕೆ. ಮತ್ತು ಇಲ್ಲಿ ನಾನೊಬ್ಬನೇ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಒಂದು ತಂಡ ಅಂತ ಒಂದಿರಬೇಕು. ಯಾಕೆಂದರೆ ಇಲ್ಲಿ ಒಬ್ಬರು ಒಂದು ಸ್ನ್ಯಾಪ್ ಮಾಡಿದ್ರೆ ಅದನ್ನು ಆ್ಯಂಪ್ಲಿಫೈ ಮಾಡೋರು ಇನ್ನೊಬ್ರು ಇರ್ತಾರೆ, ಇನ್ನೊಬ್ರು ಜೊತೆ ಸೇರ್ತಾ ಇರ್ತಾರೆ. ಆ ರೀತಿಯಲ್ಲಿ ನನ್ನ ಸೀನಿಯರ್ ಮ್ಯೂಸಿಷಿಯನ್ ಶ್ರೀನಿವಾಸ್ ಅಂತ ಅವರು, ನೀವೇನು ಕೇಳಿದರೆ ಗಿಟಾರ್ ಪೋರ್ಷನ್ಸು ಅದು ಅವ್ರು ನುಡಿಸಿದ್ದಾರೆ. ಮತ್ತು ವಾಯ್ಸಸ್ಸು, ಬ್ಯಾಕಿಂಗ್ ವಾಯ್ಸಸ್ಸು ಕುಶಲ ಅವರು ಅಂತಿದ್ದಾರೆ. ಶಿ ಈಸ್ ಹೈಯೆಸ್ಟ್ ಲರ್ನ್ಡ್. ಅವ್ರನ್ನೆಲ್ಲ ಆಮೇಲೆ ಸ್ಟೇಜ್ ಮೇಲೆ ಕರೆಸಿ ಅವ್ರವ್ರ ಅನಿಸಿಕೆಗಳನ್ನ ದಯವಿಟ್ಟು ತಪ್ಪದೆ ನೀವು ಕೇಳಬೇಕು ಅಂತ ಅವ್ರ ಅನಿಸಿಕೆನ ಅಂದ್ಕೊಂಡಿದ್ದೀನಿ. ಮತ್ತು ನಾನೇ ಬೀಯಿಂಗ್ ಎ ಸೌಂಡ್ ಇಂಜಿನಿಯರ್, ಈ ಸಾಂಗ್ ನಾನು ಮಿಕ್ಸ್ ಮಾಡಿಲ್ಲ. ಐ ವಾಂಟೆಡ್ ಅನದರ್ ಟೆಕ್ನಿಷಿಯನ್ ಟು ಮಿಕ್ಸ್ ಅಂತ ಹೇಳಿದಾಗ ಐ ಕಾಲ್ಡ್ ನವೀನ್. ಸೊ ನವೀನ್ ಅವರು ಈ ಸಾಂಗ್ನ ಮಿಕ್ಸ್ ಮಾಡಿದ್ದಾರೆ. ಮತ್ತೆ ಡೆವಲಪ್ ಆಯಿತು, ಇದು ಹೆಂಗೆ ಮಾಡೋಣ, ಈ ಸಾಂಗ್ನ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ಈ ಸಾಂಗ್ನ ಮಾಸ್ಟರಿಂಗ್ ಬಂದು ಲಂಡನಲ್ಲಿ ಮಾಡೋಣ ಅಂತ ಲಂಡನ್ ಸ್ಟುಡಿಯೋದಲ್ಲಿ ಈ ಸಾಂಗ್ ಮಾಸ್ಟರಿಂಗ್ ಮಾಡಿದ್ವಿ. ಮಿಕ್ಸಿಂಗ್ ಇಲ್ಲೇ ಮಾಡಿದ್ವಿ, ಮಾಸ್ಟರಿಂಗ್ ಅಲ್ಲಿ ಮಾಡಿದ್ವಿ. ಈ ಸಾಂಗ್ ತೊಗೊಂಡು ಶ್ರೇಯಾ ಘೋಷಾಲ್ ಹತ್ರ ಹೋದ್ವಿ. ಶ್ರೇಯಾ ಕೇಳಿಬಿಟ್ಟು, ಈ ಹಾಡು ಕೇಳಿಬಿಟ್ಟು ಅವರ ಪಿ ಎಗೆ ಹೇಳಿದ್ರು, ಪ್ಲೀಸ್ ಕ್ಯಾನ್ಸಲ್ ಆಲ್ ದಿಸ್ ನೆಕ್ಸ್ಟ್ ರೆಕಾರ್ಡಿಂಗ್ಸ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದಿಸ್ ಪ್ರೆಸೆನ್ಸ್. ಈ ಮೂಡ್ನ ನಾನು ಹಾಡು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಪ್ಲೀಸ್ ಕ್ಯಾನ್ಸಲ್ ಆಲ್ ದ ಸಾಂಗ್ಸ್ ಅಂತ ಹೇಳಿದ್ರು. ಅವರು ನೆಕ್ಸ್ಟ್ ರೆಕಾರ್ಡಿಂಗ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಆರಾಮ್ ನಮ್ಮ ಜೊತೆ ಕೂತ್ಕೊಂಡು ಟಿ ಆಡೋಣ ಬನ್ನಿ ಅಂತೆಲ್ಲ ಜಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ರು ಅವರು. ಮತ್ತು ಈ ಸಾಂಗ್ ಅದರೊಳಗೆ ನೀವೆಲ್ಲ ಯಾರು ಏನು ಸ್ಟ್ರಿಂಗ್ ಸೆಕ್ಷನ್ಸ್ ಕೇಳಿದ್ರು, ಅವರು ಜೋಸ್ನ ಅವ್ರು ಇಲ್ಲಿದ್ದಾರೆ. ಶಿ ರೆಪ್ರೆಸೆಂಟ್ಸ್ ಸ್ಟ್ರಿಂಗ್ ಸೆಕ್ಷನ್ಸ್ ಪರವಾಗಿ. ಅಷ್ಟು ಜನ 18 ಜನರು ಸ್ಟ್ರಿಂಗ್ಸ್ ನುಡಿಸಿದ್ರು, ಅವ್ರ ಪರವಾಗಿ ಅವರು ಬಂದಿದ್ದಾರೆ. ಅವ್ರಿಗೂ ಬಿಗ್ ಥ್ಯಾಂಕ್ಸ್ ಟು ಯು ಆಲ್ಸೋ ಮನ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸೈಟೆಡ್ ಆಗಿದ್ದೀನಿ, ನನ್ನ ಮಾತು ಬರ್ತಾಯಿಲ್ಲ. ಈ ಸಕ್ಸಸ್ ನಮಗೆ ಎನ್ಕರೇಜಿಂಗ್ ಆಗಿರಲಿ ಅನ್ನೋದು ಒಂದೇ ನನ್ನ ಆಸೆ. ಇಡೀ ಟೀಮ್ಗೆ, ನಮಗೆ ನೀವು ನಮ್ಮನ್ನು ಪ್ರೋತ್ಸಾಹ ಮಾಡಿ ಹೀಗೆ ಬೆಳೆಸಬೇಕು. ಸರ್ ನಾಗೇಂದ್ರ ಸರ್ ಯಾವಾಗಲೂ ಸಿಕ್ಕಿದಾಗೆಲ್ಲ ಹೇಳೋರು, ಪುಟ ಚಿನ್ನು ಒಂದು ದಿವಸ ಬರಬೇಕು, ಒಂದು ದಿವಸ ಹಂಗೆ ಯಾವಾಗ ಸಿಕ್ಕಿದಾಗೆಲ್ಲ ಹೇಳೋರು ನನಗೆ, ಸರ್ ನಿಮ್ಮ ಮಾತು. ಸೊ ಸರ್ ನಿಮಗೆ ಕೂಡ ಸರ್ ದೊಡ್ಡ ಥ್ಯಾಂಕ್ಸ್. ನೀವು ಕೂಡ ಹೇಳ್ತಾ ಇರ್ತಿದ್ರಿ, ನೀವು ಯಾವಾಗಲೂ ಹೇಳ್ತಾ ಇರ್ತಿದ್ರಿ. ನಿಮ್ಮ ಮಾತು ನನಗೆ, ನೀವಂದರೆ ನನಗೆ ತುಂಬ ರೆಸ್ಪೆಕ್ಟು. ಸೊ ನಿಮ್ಮ ಮಾತಲ್ಲಿ ಇದ್ದೀನಿ. ಸಾರ್ ಹಂಸಲೇಖ ಸಾರ್ಗೆ ಸಾಂಗ್ ಫಸ್ಟ್ ತೋರಿಸಿದ್ವಿ. ಫಸ್ಟ್ ನೋಡ್ಬಿಟ್ಟು ವಾವ್, ಅಷ್ಟೇ ಸ್ಪೀಚ್ಲೆಸ್. ಯಾರೇ ಅದು ಗ್ರಾಫಿಕ್ಸ್ ಮಾಡಿದ್ದು ಅಂತ ಕೇಳಿದ್ರು ಫಸ್ಟ್. ಸರ್ ಇದು ಗ್ರಾಫಿಕ್ಸ್ ಅಲ್ಲ ಸರ್, ಇದು ರಿಯಲ್ ಶೂಟ್ ಮಾಡಿದ್ದು ಸರ್. ಫಸ್ಟ್ ಕೇಳಿದೆ ಅವರು ಏನು ಕಾಸ್ಟ್ಯೂಮ್ಸು, ಅವ್ರು ಕಾಸ್ಟ್ಯೂಮರ್ನ ಒಳಗೆ ಶುರು ಮಾಡಿಬಿಟ್ರು. ಈ ಬ್ಯಾಕ್ ಡ್ರಾಪ್ಗೆ ಕಾಸ್ಟ್ಯೂಮ್ಸು ಮ್ಯಾಚ್ ಮಾಡಿದೆ ಅಂತ. ಅವ್ರು ಸ್ಪೀಚ್ಲೆಸ್, ಹಂಸಲೇಖ ಸರ್ ಸ್ಪೀಚ್ಲೆಸ್. ವಾವ್ ಅಷ್ಟೇ ಹೇಳಿದವರು. ಇಲ್ಲ ನಾನು ಮಾಡೋಕ್ಕಾಗಿಲ್ಲ ಸದ್ಯದಲ್ಲಿ, ನಾನು ಇದೆಲ್ಲ ಮುಗಿಸ್ಕೊಂಡು ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಆ ಥರ ಇನ್ನೊಬ್ಬ ಭದ್ರಾವತಿಯಿಂದ ಒಂದು ಬ್ಲೈಂಡ್ ಲೇಡಿ ಕೂಡ ನನಗೆ ಫೋನ್ ಮಾಡಿದ್ದು, ಸರ್ ನಾನು ಸಾಂಗ್ ಕೇಳ್ತಾ ಇದ್ದೀನಿ, ನಾನು ನಿಮ್ಮ ಈ ಸಾಂಗ್ನ ಕಾಲರ್ ಟ್ಯೂನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಫೋನ್ ಮಾಡಿದ್ದು. ಕೆಲವು ಕೇಳಿದಾಗ ಒಂಥರ ಮನಸ್ಸಿಗೆ ಖುಷಿ. ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾ.
ಸರ್ ಆ ಥರದ್ದೆಲ್ಲ ಏನಿಲ್ಲ. ಇನ್ಸ್ಪಿರೇಷನ್ ಇರುತ್ತೆ. ಬಟ್ ನನಗೇನಿಲ್ಲ, ಇವ್ರು ಕೊಟ್ಟ ಇನ್ಪುಟ್ಸ್ ಅಲ್ಲೇ ನಾನು ಒಬ್ಬ ಚಂದ್ರ, ನಾನು ಸೂರ್ಯ ಅಲ್ಲ, ನಾನೊಬ್ಬ ಚಂದ್ರ. ಸೂರ್ಯ ಕೊಡೋ ಬೆಳಕಿಂದ ನಾನು ಕೊಡ್ತೀನಿ. ಸೊ ಅವ್ರು ಕೊಟ್ಟ ಇನ್ಪುಟ್ಸ್ ಇನ್ಸ್ಪೈರಿಂಗ್. ಇಲ್ಲಿ ಎಲ್ಲರೂ ಗ್ರೇಟೇ. ಇನ್ಸ್ಪೈರಿಂಗ್ ಮಾಡೋ ಒಂದು ವಿಷಯ ಇದೆಯಲ್ಲ, ಅದೇ ಗ್ರೇಟ್. ಈಗ ನಾವೊಂದು ನಮ್ಮ ಟೆಕ್ನಿಷಿಯನ್, ನಮ್ಮ ಮ್ಯೂಸಿಷಿಯನ್ಸ್ ಹತ್ರ ವರ್ಕ್ ಮಾಡಿಸ್ಕೊಳ್ತೀವಿ ಅಂದಾಗ ನಾವೇನು ಇನ್ಸ್ಪೈರ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಎಲ್ಲರೂ ಮಹಾನುಭಾವರೇ, ಎಲ್ಲರೂ ಗ್ರೇಟೇ. ಆದರೆ ಅದನ್ನು ಹೇಗೆ ಆ ಸಂದರ್ಭದಲ್ಲಿ ಇನ್ಸ್ಪೈರ್ ಮಾಡ್ತೀವಿ, ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವತ್ತಿನ ಹಾಡು, ಅವತ್ತಿನ ಕೆಲಸ ನಿಂತಿರುತ್ತೆ.